ನಮಸ್ಕಾರ ದೇವರು. ಬೆಳಗಿನ ನಮ್ಮ ಡಾಗಿಸು ಬೆಡ್ ಮೇಲೆ ಬಂದ್ಬಿಟ್ಟು ನನ್ನೇ ಆಚೆ ತಳ್ಳಿ ಅವ್ರು ಮಲ್ಕೊಂಡ್ಬಿಟ್ಟಿದ್ರು. ಹೇಗೋ ಎದ್ದಿದ್ದೀನಲ್ಲ ಅಂತ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ನೋಣ ಅಂತ ಕಿಚನ್ಗೆ ಹೋದ್ರೆ ಅಲ್ಲಿ ನೋಡಿದ್ರೆ ಬಿಸಿ ಬೇಳೆ ಬಾತಲ್ಲಿ ಬಿಸಿ ಆರೋಗಿ ಬರೀ ಬಾತ್ ಮಾತ್ರ ಇತ್ತು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅದನ್ನೇ ತಿಂದ್ಬಿಟ್ಟು ಗ್ಯಾರೇಜ್ ಹತ್ರ ಕಸ್ಟಮರ್ ಕಾಯ್ತೈತೆ ಅಂತ ಬೇಗ ಬೇಗ ಗ್ಯಾರೇಜ್ ಹತ್ರ ಹೊರಟೆ. ನಾನು ಗ್ಯಾರೇಜ್ ಹತ್ರ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಅದಕ್ಕೆ ನಮ್ಮ ಅಣ್ಣ ಬೈಯಕ್ಕೆ ಅಂತ ರೆಡಿ ಆಗಿದ್ದ. ನಮ್ಮ ಅಣ್ಣಗೊಂದು ನಮಸ್ಕಾರ ಹೇಳಿ ಅವನ ಜೊತೆ ನಾನು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಕೆಲಸ ಮಾಡ್ತಿರೋ ಟೈಮಲ್ಲಿ ನಮ್ಮ ಗ್ಯಾರೇಜ್ಗೆ ಒಬ್ರು VIP ಬಂದ್ರು. ಅವ್ರಿಗೊಂದು ನಮಸ್ಕಾರ ಹೇಳಿ, ನಮಸ್ಕಾರ ಗಂಡು ಗಂಡು ನಾನು ಸರಿ VIP ಬಂದಿದಾರಲ್ಲ ಅಂತ ಅವ್ರನ್ನ ಮಾತಾಡಿಸಿ ಸ್ವಲ್ಪ ಆಟಾಡ್ಸೋಣ ಅಂತ ಆಟಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಅವರು ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಈ VIP ನ ಆಟಾಡ್ಸಕ್ ಗ್ಯಾಪಲ್ಲಿ ನಮ್ಮ ಅಣ್ಣ ಸ್ವಲ್ಪ ಗಾಡಿಗೆ ಕಾಯಿಲ್ ಚೆಕ್ ಮಾಡಿಸ್ಬೇಕು, ಸೊ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ. ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವನು ಜಸ್ಟ್ ಹಂಗೆ ನೋಡಿ ಈ ಕಾಯಿಲು ರೆಡಿ ಆಗಲ್ಲ, ಬೇರೆ ತಗೊಂಬಂದ್ ಹಾಕ್ಬಿಡಿ ಅಂತ ಹೇಳ್ದ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಾಯಿಲ್ನ ಎತ್ಕೊಂಡು ವಾಪಸ್ ಗ್ಯಾರೇಜ್ ಕಡೆ ಹೊರಟ್ವಿ. ಆಂದಿ ಹೂಯೇ ಬರ್ಬೇಕಾದ್ರೆ ನಮ್ಮ ಅಣ್ಣ ಹೊಟ್ಟೆ ಹಸಿತೈತೆ, ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ದ. ನಾನು ಹಂಗೆ ಅಲ್ಲಿಂದ ಗಾಡಿನ ಶವರ್ಮಾ ಶಾಪ್ಗೆ ತಿರುಗಿಸ್ದೆ. ಅಲ್ಲಿ ಬಿಸಿ ಬಿಸಿ ಶವರ್ಮಾ ತಿನ್ಕೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟೇ ಇವತ್ತಿನ ಜೀವನ. ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.